ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ವ್ಲಾಗ್. ನಾನು ನಂದಿನಿ. ನಾನು ಇವತ್ತು ಮೆಂತ್ಯ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಇದು ಕಡುಬುಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೊದಲು ಬಾಣಲೆಗೆ ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಒಂದೆರಡು ಅನಾನಸ್ ಮೊಗ್ಗಿನ ಎಲೆ ಮತ್ತು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು 3, ಇದೊಂದು 2 ಅನ್ನೋ ಥರ 3 ಗೋಡಂಬಿ 2 ಬಾದಾಮಿ ಥರ ಹಾಕ್ಕೊಳ್ತಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ನಂತರದಲ್ಲಿ ನಾನಿವಾಗ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡು ನಂತರದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ತುಂಬ ಹಾಕಿದ್ರೆ ಅದರದ್ದೇ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಪುದೀನ ಹಾಕ್ಕೊಳ್ತೀನಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಗಾಗಿ ಹಾಕ್ಕೊಳ್ತಿದ್ದೀನಿ, ಹೆಚ್ಚಿ ಹಾಕ್ಕೊಳ್ತಾ ಇಲ್ಲ. ಸೊ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಹಾಕ್ಕೊಳ್ಳಿ, ಎಣ್ಣೆಯಲ್ಲಿ ಬಾಡುತ್ತೆ ಅಲ್ವಾ, ಹಾಗಾಗಿ ಹೆಚ್ಚು ಅಗತ್ಯ ಏನಿರಲ್ಲ. ಈಗ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಮತ್ತೆ ಇವಾಗ ಫ್ರೈ ಮಾಡೋಣ. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿನ ಸಪ್ರೇಟಿ ಏನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಸಮಯದಲ್ಲಿ ಹಾಕ್ಕೊಂಡ್ರೆ ಆಗತ್ತೆ. ಸೊ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೈ ಆದ ನಂತರ ಇದಕ್ಕೆ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ ನಂತರ ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ನಾವಿದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದು ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಏನಂದರೆ ನೀವು ಮುದ್ದೆಗೂ ಬಳಸ್ಕೊಳ್ಬೋದು, ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತಿಲ್ಲಿ ಕಡುಬು ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಈ ಥರ ಅಡುಗೆ ಮಾಡುವಾಗ ನೋಡಿ, ಇಲ್ಲಿ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನನ್ನೊಂದು ಟಿಪ್ಸ್ ಏನಂದರೆ, ನೀವು ಅಡುಗೆ ಮಾಡುವಾಗ ಸಣ್ಣ ಪುಟ್ಟದಾಗಿ ನಿಮಗೇನಾದರೂ ಸುಟ್ಕೊಂಡ್ರೆ ಅಲ್ಲಿಗೆ ಸ್ವಲ್ಪ ಸುಣ್ಣನ ಅಪ್ಲೈ ಮಾಡಿ. ಸುಣ್ಣ ಉರಿಯುತ್ತೆ ಅಂತ ಅಂದ್ಕೊಳ್ಬೇಡಿ. ಆ ಸುಟ್ಟ ಜಾಗಕ್ಕೆ ಅದು ಚಿಕ್ಕ ಸುಟ್ಟಿರುತ್ತಲ್ಲ, ಚಿಕ್ಕದಾಗಿ ಸುಡುತ್ತಲ್ವ, ಅಂಥ ಕಡೆಗಳಿಗೆ ನೀವು ಸುಣ್ಣನ ಅಪ್ಲೈ ಮಾಡಿ. ಆ ತಕ್ಷಣಕ್ಕೇ ತಣ್ಣಗಾಗುತ್ತೆ. ಇನ್ನೊಂದು, ನಾವು ರೆಗ್ಯುಲರಾಗಿ ಪೇಸ್ಟನ್ನು ಅಪ್ಲೈ ಮಾಡ್ತೀವಿ ಅಲ್ವಾ, ಬದಲಾಗಿ ಸುಟ್ಟ ತಕ್ಷಣ ನೀವು ಅದಕ್ಕೆ ಸುಣ್ಣನ ಲೈಟಾಗಿ ಅಪ್ಲೈ ಮಾಡಿ, ತಣ್ಣಗಾಗತ್ತೆ. ಈಗ ನಂತರದಲ್ಲಿ ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ ನಂತರ ಈ ಟೊಮೊಟೊನ ಕ್ಲೀನಾಗಿ ಫ್ರೈ ಮಾಡಬೇಕು. ಈಗ ನಾವಿದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಬಳಸ್ಕೋಬೇಕಾಗತ್ತೆ. ಇದಕ್ಕೆ ಹೆಚ್ಚು ಕಾಯಿ ಅವಶ್ಯಕತೆ ಇಲ್ಲ. ಸೊ ಕಾಯಿ ತುಂಬಾ ಕಡಿಮೆ ಹಾಕ್ಕೊಳ್ಬೇಕು. ನಾನಿಲ್ಲಿ 1 kg ಚಿಕನ್ಗೆ ನಾನೊಂದು 3 ಸ್ಪೂನಷ್ಟು ತೆಂಗಿನಕಾಯಿ ಅಷ್ಟೇ ಬಳಸ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಹಣ್ಣಾಗಲಿ, ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರದಲ್ಲಿ ನಾವು ಇವಾಗ ತೆಂಗಿನಕಾಯಿ ತುರಿನ ಬಳಸ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಹಾಕಿದ ನಂತರ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಹುರ್ಗಡ್ಲೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ಇದು ಆರೋದಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳೋದು. ಈಗ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡಿ, ಈಗಾಗಲೇ ಫ್ರೈ ಮಾಡಿಕೊಡೋಂಥ ಮಿಶ್ರಣ ತಣ್ಣಗಾಗಿದೆ. ಅದನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ನೀರು ಹೆಚ್ಚಾಗಿ ಬೇಕಾಗಲ್ಲ, ನೀರಿಲ್ದೇನೂ ನುಣ್ಣಗೆ ರುಬ್ಕೊಳ್ಬೋದು. ನೋಡಿ, ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಶ್ರಣನ ರುಬ್ಬಿಟ್ಕೊಳ್ಳಿ. ನಂತರದಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ ನಂತರ ಹೆಚ್ಚಿದಂತಹ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆದ ನಂತರದಲ್ಲಿ
ಅಂದರೆ ಇದಕ್ಕೆ ಹೆಚ್ಚು ಈರುಳ್ಳಿ ಬೇಡ, ಆಲ್ರೆಡಿ ನಾವು ರುಬ್ಕೊಡೋದಕ್ಕೆಲ್ಲ ಹಾಕ್ಕೊಂಡಿದ್ದೀವಿ ಅಲ್ವಾ, ಹಾಗಾಗಿ ನಂತರದಲ್ಲಿ ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಹೆಚ್ಚಿದಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೊಂಡ ನಂತರ ಮೆಂತ್ಯ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಮೆಂತ್ಯ ಸೊಪ್ಪು ಫ್ರೈ ಆದ ನಂತರ ಚಿಕನ್ನ ಹಾಕೊಳ್ಳೋಣ. ಈಗ ಚಿಕನ್ ಹಾಕೊಂಡ್ಮೇಲೆ ಈ ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮತ್ತೊಂದು ಟಿಪ್ಸ್ ಏನಂದರೆ, ಅಡುಗೆ ಮನೆಯಲ್ಲಿ ನಾವು ಕೆಲಸ ಮಾಡುವಾಗ ಸುಟ್ಕೊಳ್ತೀವಲ್ವ, ಸಣ್ಣ ಪುಟ್ಟದಾಗಿ ಸುಟ್ಟಾಗ ತಕ್ಷಣದಲ್ಲಿ ನೀವು ಅದಕ್ಕೆ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರುವಂತಹ ಸುಣ್ಣನ ಬಳಸಿ. ಸುಣ್ಣನ ಹಚ್ಚಿದ್ರೆ ಅದು ಉರಿಯಲ್ಲ, ಖಂಡಿತ ತಣ್ಣಗಾಗತ್ತೆ. ನೀವು ಪೇಸ್ಟ್ ಎಲ್ಲ ಅಪ್ಲೈ ಮಾಡೋ ಬದಲಿಗೆ ನೀವು ಆ ಸಣ್ಣ ಪುಟ್ಟ ಗಾಯಕ್ಕೆ ಸುಣ್ಣನ ಬಳಸಿ, ಖಂಡಿತ ಮತ್ತು ಅಲ್ಲಿ ಕಲೆ ನಿಲ್ಲಲ್ಲ, ಕ್ಲೀನ್ ಆಗುತ್ತೆ. ದೊಡ್ಡ ಗಾಯಗಳಿಗೆಲ್ಲ ಚಿಕ್ಕ ಸುಟ್ಟ ಗಾಯಗಳಿಗೆ ಅದನ್ನು ಬಳಸಿ, ಆಗಷ್ಟೇ ಸುಟ್ಟ ತಕ್ಷಣವೇ ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡಿ. ಈಗ ನೋಡಿ, ನಾನು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರಿಶಿನ ಪುಡಿ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಈಗ ಚಿಕನ್ ನೀರು ಬಿಡಬೇಕಲ್ವಾ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ, ತೊಂದರೆ ಇಲ್ಲ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಮತ್ತು ಓಪನ್ ಮಾಡಿದಾಗ ಕ್ಲೀನಾಗಿ ಚಿಕನ್ ಬೇಯ್ಕೊಳ್ಳುತ್ತೆ. ಸೊ ಇವಾಗ ನಾವಿದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಈಗ ನಾವು ಅಚ್ಚ ಖಾರದ ಪುಡಿ ಹಾಕೊಂಡ ನಂತರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವು ಮಸಾಲೆಗೆ ಖಾರದ ಪುಡಿ ಆಗಲಿ ಹಸಿರು ಮೆಣಸಿನ್ಕಾಯಿ ಆಗಲಿ ಹಾಕಿಲ್ಲ, ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ನಾವಿವಾಗ ಏನು ಖಾರದ ಪುಡಿ ಹಾಕಿದ್ವಿ ಅದು ನೀಟಾಗಿ ಚಿಕನ್ಗೆಲ್ಲ ಮಿಕ್ಸ್ ಆಗಬೇಕು. ಎಲ್ಲದಕ್ಕೂ ಸೆಟ್ ಆಗೋ ಥರ ನೀಟಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಗರಂ ಮಸಾಲ ಪುಡಿ ಮತ್ತು ಚಿಕನ್ ಮಸಾಲ ಪುಡಿ ನೀವು ಯಾವುದಾದ್ರೂ ಬಳಸಿ. ನಾನಿಲ್ಲಿ ತೇಜು ಅವ್ರದ್ದು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಎರಡೂ ತೇಜು ಅವ್ರದ್ದೇ ಕಾಲು ಸ್ಪೂನಷ್ಟೇ ಹಾಕ್ತೀನಿ. ನನಗೆ ಎಷ್ಟೇ ನಾನ್ ವೆಜ್ ಇದ್ರೂ ಅದಕ್ಕೆ ತುಂಬ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಹೀಗೆ ಸ್ವಲ್ಪನೇ ಬಳಸ್ತೀನಿ. ಸೊ ಈಗ ಮತ್ತೆ ಒಮ್ಮೆ ಮಿಕ್ಸ್ ಮಾಡೋಣ. ಚಿಕನ್ನ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕಿಡಿ. ಈಗ ಇದು ಬೆಂದ ನಂತರ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹಬೆಯಲ್ಲೇ ಬೇಯುತ್ತೆ ಅಲ್ಲ, ಸೊ ಬೆಂದ ನಂತರದಲ್ಲಿ ನಾವಿವಾಗ ಇದಕ್ಕೆ ಸಾಂಬಾರು ಪೌಡರ್ನ ಹಾಕ್ಬೋದು. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವಿದಕ್ಕೆ ಸಾಂಬಾರು ಪೌಡರ್ ಹಾಕೋಣ. ಸಾಂಬಾರು ಪೌಡರ್ ಹಾಕಿದ ನಂತರ ಮತ್ತೆ ಚಿಕನನ್ನು ಮಿಕ್ಸ್ ಮಾಡಬೇಕು. ಚಿಕನ್ಗೆಲ್ಲ ಸಾಂಬಾರು ಪೌಡರ್ ಸೆಟ್ ಆಗಬೇಕಲ್ಲ, ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ನಾವಿವಾಗ ಇದಕ್ಕೆ ಈಗಾಗಲೇ ರುಬ್ಕೊಂಡಿದ್ದಂತಹ ಮಿಶ್ರಣ, ಅಂದರೆ ಫ್ರೈ ಮಾಡಿ ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನ ಇವಾಗ ನಾವಿದಕ್ಕೆ ಹಾಕೊಳ್ಳೋಣ. ಈಗ ಹಾಕೊಂಡ ನಂತರದಲ್ಲಿ ನೀರು ಕೂಡ ನಾವು ನಿಮಗೆ ಎಷ್ಟು ಬೇಕು ನೀರು ಅದನ್ನು ಹಾಕೊಳ್ಳೋಣ. ಅಂದರೆ ಚಪಾತಿ ರೊಟ್ಟಿಗೆಲ್ಲ ಮಾಡ್ಕೊಳ್ತೀರಾ ಅಂದರೆ ಗಟ್ಟಿ ಬೇಕಾಗುತ್ತೆ ತಿಕ್ನೆಸ್ಸು, ಅದಕ್ಕೆ ನೀರು ಕಡಿಮೆ ಹಾಕ್ಕೊಳ್ಳಿ. ಈಗೇನೆಂದರೆ ನೀವು ಮುದ್ದೆ ಮಾಡ್ಕೊಳ್ಳೋಕೆ ಇಷ್ಟ ಇದ್ದರೆ ಅಥವಾ ಇಡ್ಲಿಗೆ, ಅಥವಾ ನಾನಿವತ್ತು ಅಕ್ಕಿ ತರಿ ಕಡುಬು ಮಾಡ್ತಾಯಿದ್ದೀನಿ, ಆ ಕಡುಬಿಗೆ ಎಲ್ಲದಕ್ಕೂ ಆದರೆ ಸ್ವಲ್ಪ ತೆಳುವಾಗಿ ಬೇಕಾಗತ್ತೆ. ಹಾಗಾಗಿ ನಿಮಗೆ ಏನು ಅಡುಗೆ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಇರುತ್ತೆ ಆ ಅಂದಾಜು ಮೇಲೆ ನೀವು ಇದಕ್ಕೆ ನೀರನ್ನು ಹಾಕ್ಕೊಂಡು ಅದ್ರ ಗಟ್ಟಿನ ನೋಡ್ಕೊಳ್ಳಿ. ಸೊ ಇವಾಗ ನಾವಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡೋಣ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಮತ್ತು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ. ಸೊ ಇದು ವಿಷಲ್ ಕುಗ್ಸೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಈ ಚಿಕನ್ ಬೇಗ ಬೇಯೋದ್ರಿಂದ. ನಾನಿಲ್ಲಿ ಲಿವರ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀರು ಹಾಕಿದ್ಮೇಲೆ ಲಿವರ್ ಹಾಕಿದ್ರೆ ಅದು ನೀಟಾಗಿ ಬೇಯುತ್ತೆ. ನಾವು ಚಿಕನ್ ಜೊತೆಗೆ ಹಾಕಿದ್ರೆ ಅದು ಲಿವರ್ ಎಲ್ಲ ಚಿಕನ್ ಜೊತೆಗೆಲ್ಲ ಕಂಪ್ಲೀಟ್ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಇವಾಗ ಏನು ನಾನು ನೀರೆಲ್ಲ ಹಾಕ್ಕೊಂಡೆ ಆವಾಗ ಲಿವರ್ ಹಾಕಿದ್ದೀನಿ. ಲಿವರ್ ಹಾಕಿ ಲಿಡ್ಡನ್ನು ಮುಚ್ಚಿ ಬೇಯಿಸಿರುವಂಥದ್ದು. ಸೊ ನೋಡಿ, ಈಗ ಲಿವರ್ ಎಲ್ಲ ನೀಟಾಗಿ ಇದ್ರ ಜೊತೆ ಬೆಂದ್ಕೊಂಡಿದೆ. ಫೈನಲಿ ಮೆಂತ್ಯ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅನ್ನೋದನ್ನು. ನಾನಿಲ್ಲಿ ಕಡುಬು ಮಾಡ್ಕೊಂಡಿದ್ದೆ. ಆ ಕಡುಬಿಗೆ ಈ ಚಿಕನ್ ಗ್ರೇವಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಪ್ಲೀಸ್ ವಾಚಿಂಗ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್ ಬಾಯ್.